ಹೇಳಿ ಹೇಳಿದ್ರೆ ಬಂಗಾರಪೇಟೆ ಕೆಜಿ ಬಂದ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಗೆ ಏನಾದ್ರೂ ಅನ್ಯಾಯ ಆದ್ರೆ ಅದನ್ನ ಇವತ್ತು ಮಾಡ್ಬೋದಲ್ಲ? ಅವತ್ ನಾನು ಬಂದು ಹೇಳ್ತಾ ಇದ್ರೆ ನನ್ನ ಮಾತು ಗೌರವ ಕೊಡದೆ MP ಬಂದ ತಕ್ಷಣ ಎಲ್ಲ ಓಡೋದು ಹಿಂದ್ಗಡೆ. ನಾನು ಬ್ರೆಡ್ ಬಿಸ್ಕೆಟ್ ವಾಟರ್ ತರಿಸ್ಬಿಟ್ಟು ರಿಕ್ವೆಸ್ಟ್ ತಗೊಳ್ರಿ ಅಂತ ತಗೊಳಕ್ ಬರ್ತಾರೆ. ಹಂಗದಾರ ಅವತ್ ನಾನು ಬಂದು ಹೇಳ್ತಾ ಇದ್ರೆ ನನ್ನ ಮಾತು ಗೌರವ ಕೊಡದೆ MP ಬಂದ ತಕ್ಷಣ ಎಲ್ಲ ಓಡೋದು ಹಿಂದ್ಗಡೆ. ಸ್ಟ್ರೈಕ್ ಮಾಡಕ್ ಬಂದ್ ನನಗೆ ಹೇಳಿದ್ರ ಬಂದ್ ನೀವು ನೆಕ್ಸ್ಟ್ ಮೂವ್ ಇಷ್ಟೇ ಅವರೇ, ಧರಣಿ ಒಂದ್ ಮಾಡಿ ಯೂನಿಯನ್ ಬರ್ಲಿ, ಯಾರು ಬರ್ತಾರೋ ಬರಲ್ವೋ ನಾನು ಇವರನ್ನ CM ಕರ್ಕೊಂಡು ಹೋಗ್ತೀನಿ. ಸರ್ ಲಾಸ್ಟ್ ಟೈಮ್ ನೀವು ಬಂದಾಗ ಲಾಸ್ಟ್ ಸ್ಟ್ರೈಕ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ಇಫ್ ಸಿಚುವೇಶನ್ ಕಂಟಿನ್ಯೂಸ್ ಸೇಮ್ ಟ್ರೆಂಡ್ ವಿ ವಿಲ್ ಇನ್ವಾಲ್ವ್ ಚೀಫ್ ಮಿನಿಸ್ಟರ್ ಅಂತ. ಅರ್ಥ ಆಯ್ತಾ? ಅದೇನ್ ಮಾಡ್ತಾರೆ ಚೀಫ್ ಮಿನಿಸ್ಟರ್? ನೋಡಿ, ನಾವು ಚೀಫ್ ಮಿನಿಸ್ಟರ್ ರೆಡಿ ಇದ್ದೀವಿ, ಬಟ್ ಯೂನಿಯನ್ ಒಗ್ಗಟ್ಟಿಲ್ಲ. ಇವರು ಸ್ಟ್ರೈಕ್ ಮಾಡ್ಬೇಕಾದ್ರೆ ಯಾವ MLA ಕನ್ಸಲ್ಟ್ ಮಾಡಿಲ್ಲ, ಯಾವ ಲೀಡರ್ ಕನ್ಸಲ್ಟ್ ಮಾಡಿಲ್ಲ. ಅವರು ಯೂನಿಯನ್ ಡಿಸಿಷನ್ ತಗೊಂಡು ಅವರ ಯೂನಿಯನ್ ಏನಾಗಿದೆ, ಯೂನಿಯನ್ ಬಂದು ಸಮಸ್ಯೆಗಳನ್ನ MLA ಹತ್ರ ಹೇಳ್ಕೊಂಡಿದ್ರೆ ನಾವೆಲ್ಲ ಇವತ್ತು ಕೂಡ ಅವ್ರ ಪರವಾಗಿ ಫೈಟ್ ಮಾಡಲಿಕ್ಕೆ ರೆಡಿ ಆಗಿದ್ದೇವೆ. ಬಟ್ ಅವ್ರು ಯಾವ MLA ಕೂಡ ಕನ್ಸಲ್ಟ್ ಮಾಡಲಿಲ್ಲ. ಯೂನಿಯನ್ ಇದೆ, 4 ಯೂನಿಯನ್ ಇದೆ, 4 ಯೂನಿಯನ್ ಯಾರು ಕೂಡ MLA ಕನ್ಸಲ್ಟ್ ಮಾಡಿಲ್ಲ. ಅವರೇ ಡಿಸಿಷನ್ ತಗೊಂಡು ಕೂತ್ಕೊಂಡಿದ್ದಾರೆ. ಆಕ್ಚುಲಿ ಇಲ್ಲಿ ಕೂತ್ಕೊಳ್ಳೋ ಕೂಡ ಪರ್ಮಿಷನ್ ಯಾರು ಕೊಡ್ಲಿಲ್ಲ ಅವ್ರಿಗೆ. ನಾನೇ ಅವ್ರಿಗೆ PW ಅವರಿಗೆ ನಾನೇ ಕೂತ್ಕೊಂಡು ಪರ್ಮಿಷನ್ ಕೊಡಿಸಿದ್ದು. PW ಇಲಾಖೆಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ದು ನಾನೇ ಕೂತ್ಕೊಳ್ಳಿಕ್ಕೆ. ಅದು ಕೂತ್ಕೊಳ್ಳೋದ್ರಿಂದ ಸಮಸ್ಯೆ ಪರಿಹಾರ ಖಂಡಿತ ಆಗೋದಿಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ. MP ಕಣ್ಮುಚ್ಕೊಂಡಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಮೋದಿ ಗೌರ್ಮೆಂಟ್ ಯಾವುದೇ ಕಾರ್ಯಕ್ರಮ ತಗೊಳ್ತಾ ಇಲ್ಲ. ಮೋದಿಗವರು ಎಲ್ಲ ಇಂಡಸ್ಟ್ರಿ ಮುಚ್ತಾ ಇದ್ದಾರೆ. ಅವ್ರಿಗೇನ್ ಬೇಕು ಇವ್ರ ಬಗ್ಗೆ? ಅವ್ರ ಮೋದಿ ಉದ್ದೇಶನೇ ಪ್ರೈವೇಟೈಸ್ ಮಾಡ್ಬೇಕು ಅಂತ, ಅವ್ರು ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಹೋರಾಟ ಬೇಕು ಅಂದ್ರೆ ಸರ್ಕಾರ ಸಪೋರ್ಟ್ ತಗೋಗಿತ್ತು, ನೀವ್ ಯಾರು ಅಪ್ರೋಚ್ ಮಾಡಿಲ್ಲ. ಮತ್ತೆ ನಾವೇ ಇವರು ಕಾರ್ಮಿಕರು ಇಲ್ಲಿ ದಂಡಿ ಕೂತಾರೆ ಬಂದು ನಮ್ಮ ಮನವಿ ಹೇಳಿ ಅಂತ್ಯ ಮಾಡ್ಲಿಕ್ಕೆ ಹೇಳಿದೀವಿ. ಬಟ್ ಅವರು ರಿಜಿಡ್ ಆಗಿ ನಾವು ಮಾಡ್ತೀವಿ ಅಂದ್ರೆ ನನ್ನ ಪ್ರಕಾರ ಧರಣಿ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಪರಿಹಾರ ಸಿಕ್ಕೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇವ್ರ ಕಡೆ ಯಾರು ತಿರುಗಿ ನೋಡೋದಿಲ್ಲ, ಯಾವ ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿ ಬರೋದಿಲ್ಲ. ಅವ್ರ ಎಂಪ್ಲಾಯೀಸ್ ಅನ್ನ ಬೇರೆ ಕಡೆ ತಗೊಂಡು ತುಂಬಿಕೊಂಡ್ರೆ ಇವೆಲ್ಲರೂ ಕೂಡ ಕೆಲಸ ಇಲ್ಲದೆ ಆಗ್ತದೆ. ಯಾಕಂದ್ರೆ ಇವ್ರು ಯಾರು ಕೂಡ ಅಲ್ಲಿ ಸರ್ಕಾರಿ ನೌಕರರ ಟ್ರೀಟ್ ಮಾಡ್ತಾ ಇಲ್ಲ. ಈಗ ಅವ್ರು ಹೇಳಿದ್ರು ಅಗ್ರಿಮೆಂಟ್ ಅವತ್ತು ಆಗಿತ್ತು ಅಂತ, ಇವತ್ತು ಆ ಅಗ್ರಿಮೆಂಟ್ ಇಲ್ಲ. ಇವತ್ತು ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಬಿಟ್ವೀನ್ ಕಾಂಟ್ರಾಕ್ಟರ್, ನಾಟ್ ಫಾರ್ ಯೂನಿಯನ್. ಏನ್ ಮ್ಯಾನೇಜ್ಮೆಂಟ್ ಆಗಿದೆ ಆ ಮ್ಯಾನೇಜ್ಮೆಂಟ್ ಆ ಕಾಂಟ್ರಾಕ್ಟರ್ಗೆ ಪ್ಲಸ್ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥದ್ದು. ಏನು ಈ ಜನ ಲೇಬರ್ ಸಪ್ಲೈ ಮಾಡಿ ಅಂತಾಗಿದೆ, ಮತ್ತೆ ಲೇಬರ್ ಕೊಡ್ತಾರೆ. ಅವ್ರ ಡ್ಯೂಟಿ ಜನ ಇವ್ರ ಕೆಲ್ಸಕ್ಕೆ ಹೋಗಿ ಲೇಬರ್ ಕೊಡ್ತಾರೆ. ಹಾಳಾಗೋದು ನಿಮ್ ಭವಿಷ್ಯ ಇರಲ್ವಾ? ಅಲ್ಲಿದ್ದು ಹೋರಾಟ ಮಾಡ್ಬೇಕು. ಆಚೆ ಬಂದ್ರೆ ನಿಮ್ಗೆ ರೈಸ್ ಹೊರಟೋಗ್ಬಿಡುತ್ತೆ. ಇವತ್ತು ಅವರು ಬೇರೆ ಅಪಾಯವನ್ನು ತಗೊಂಡ್ಬಿಟ್ರೆ ನಿಮ್ ಭವಿಷ್ಯ ಏನಾಗ್ತದೆ? ಈಗಾಗಲೇ 70 ಜನ ಬೇರೆ ಬಂದಿದ್ದಾರೆ, 120 ಜನ ಬಂದಿರೋದು, 120 ಜನ ಬಂದಿದ್ದಾರೆ. ನಿಮ್ ಭವಿಷ್ಯ ಏನ್ ನಾಳೆ ಬೆಳಿಗ್ಗೆ? ನನಗೆ ನಿಮ್ಮ ಭವಿಷ್ಯದ ಬಗ್ಗೆ, ಕಾರ್ಮಿಕರ ಭವಿಷ್ಯದ ಬಗ್ಗೆ ಆತಂಕ ನನಗೆ. ಅದಕ್ಕೆ ನನ್ನ ಏನು ಟ್ರೂತ್ ಇದೆ ಅದನ್ನ ಮಾತಾಡಿದೆ. ಅದಕ್ಕೆ ಅವ್ರಿಗೆಲ್ಲ ಧರಣಿ ಮಾಡ್ತೀವಿ, ಇಲ್ಲೇ ಮಾಡಿ ಪರ ನಿಮ್ಮ ಸ್ವಯಂಪ್ರಭುತ್ವ, ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ನಿಜವಾಗ್ಲೂ ನ್ಯಾಯ ಸಿಗ್ಬೇಕು ಅಂದ್ರೆ ಈ ಅನ್ಯಾಯ ಕಾರ್ಮಿಕರು ಬೀದಿಯಲ್ಲಿ ಹಾಕೊಂಡು
ಮಾಡೋದ್ರಿಂದ ಯಾವ ಪರಿಹಾರ ಸಿಕ್ಕೋದಿಲ್ಲ. ಈಗ ನನ್ನ ಕ್ವಶನ್ಗೆ ನೀವು ಉತ್ತರ ಹೇಳಿಲ್ಲ. ಹೇಳಿ. ಚೀಫ್ ಮಿನಿಸ್ಟರ್ ಇನ್ವಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಚೀಫ್ ಇನ್ವಾಲ್ವ್ ಮಾಡ್ಬೇಕು, ಯಾರು ಕೇಳಬೇಕು? ಸೆಂಟ್ರಲ್ ಸಿಸ್ಟಮ್ ಅಲ್ಲಿ ಡಿಫೆನ್ಸ್ ಅಂತ ಕೆಲಸಕ್ಕೆ ಬರಲ್ಲ. ಸ್ಟೇಟ್ ಅಲ್ಲಿ ಇರೋದು, ನಮ್ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು ಫ್ಯಾಕ್ಟ್ರಿ. ಸೀದಾ ಅವರೇ ಒಪ್ಕೊಳ್ತೀನಿ. ಈಗ ಅದರ ಬಂದು ಯಾರು ದೃಷ್ಟಿ ಬರ್ಬೇಕು, ಯಾರು ಕೇಳ್ಬೇಕು? ಇವ್ರು ಕೇಳ್ಬೇಕು. ಯಾರನ್ನ ಕೇಳಿದ್ರು ಬಂದವರು? ಅವ್ರ 6 ಜನ MLA ಮೀಟ್ ಮಾಡಿ ನಮ್ಮ ಪರಿಹಾರ ಈ ತರ ಇದೆ, ನೀವೆಲ್ಲ ನಮ್ಮ ಸಪೋರ್ಟ್ ಬರಬೇಕು, CM ಹತ್ರ ನಮ್ಗೆ ಕರ್ಕೊಂಡು ಹೋಗಿ ಅಂತ ಯಾರನ್ನ ಕೇಳಿದ್ದಾರೆ? ಮತ್ತೆ ನೀವೇ ಕೇಳಿದ ಅಂದ್ಮೇಲೆ ನಾನು ಯಾರೇ ಬರ ನಮ್ದು 2 ಕೆಲಸ ಇರ್ತವೆ. ನಿಮ್ಗೆ ಕೇಳಬೇಕು, ಸರ್ ಹಸಿರಾಗಿದೆ, ಕಾಫಿ ಕೊಡಿ, ಟೀ ಕೊಡಿ, ಅಟ್ಲೀಸ್ಟ್ ಊಟ ಕೊಡಿ, ನೀವು ಕೇಳಿದ್ರೆ ನಾವೆಲ್ಲ ಬರ್ತೀವಿ. ಇಷ್ಟೊಂದು ಕಾಲೇಜ್ ಇದೆಯಲ್ಲ, ನೀವು ಲೀಡ್ ಮಾಡ್ತೀರದ? ಯಾವ್ದನ್ನ? ನೆಕ್ಸ್ಟ್ ಡೆಫ್ರೆಂಟ್ ಆಗಿ ಅವ್ರ ಲೀಡ್ ಇದು ಕೇಳ್ರಿ, ಅವ್ರ ದಡ್ಡಿ ಮುಗಿಸ್ಕೊಳ್ಳಿ. CM ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ಇಟ್ಸ್ ಮೈ ವರ್ಲ್ಡ್. SN ಯಾವತ್ತು ಬ್ಯಾಕ್ ಕೊಡೋದಿಲ್ಲ, ಅರ್ಥ ಆಯ್ತಾ? ಅದು ಅವ್ರ ತೀರ್ಮಾನ ತಗೊಳ್ಳಿ, ತಗೊಂಡು ಹಾಕ್ತದೆ. ಏನ್ ವಾಟ್ ಇಸ್ ದ ಯೂಸ್? ನಿಮ್ಮ ಧರಣಿ ಏನು ಯೂಸ್, ಉಪಯೋಗ ಏನು? ಅವತ್ತು ನೀವ್ ಹೇಳಿದ್ರಿ, ನಾನು ಅವತ್ತು ನೋಡಿ ಹೇಳಿ ಕೇಳಿ ಹೇಳಿ ಹೇಳಿದ್ರಿ ಬಂಗಾರಪೇಟೆ KG ಬಂದ್ ಮಾಡ್ತೀನಿ ಅಂತ ಹೇಳಿದ್ರಿ. ನಮ್ಗೆ ಏನಾದ್ರು ಅನ್ಯಾಯ ಆದ್ರೆ ಅದನ್ನ ಇವತ್ತು ಮಾಡ್ಬೋದಲ್ಲ? ಯಾಕೆ ಮಾಡ್ಬೋದು? ಯಾವತ್ತು ಕೇಳಿದ್ರೆ ನನ್ನ ಅವತ್ ನಾನು ಬಂದು ಹೇಳ್ತಾ ಇದ್ರೆ ನನ್ನ ಮಾತು ಗೌರವ ಕೊಡದೆ MP ಬಂದ ತಕ್ಷಣ ಎಲ್ಲ ಓಡೋದು ಹಿಂದ್ಗಡೆ. ನಾನು ಬ್ರೆಡ್, ಬಿಸ್ಕೆಟ್, ವಾಟರ್ ತರಿಸ್ಬಿಟ್ಟು ರಿಕ್ವೆಸ್ಟ್ ತಗೊಳ್ತಾ ಇದ್ದೀನಿ, ತಗೊಳ್ರಿ ಅಂತ. ತಗೊಳಕ್ ಬರ್ತಾರೆ, ಹಂಗದಾರ MP ಬಂದ ತಕ್ಷಣ ನನ್ಬಿಟ್ಟು ಅಲ್ಲಿ ಓಡೋದ್ರಿ. ನಾನ್ಯಾಕೆ ಮಾಡ್ಬೇಕು? ಸ್ಟ್ರೈಕ್ ಮಾಡಕ್ ಬಂದ್ ನನಗೆ ಹೇಳಿದ್ರ ಬಂದ್ ನೀವು? ಸರ್ ಇದು ಹೇಳ್ರಿ, ಇನ್ನೇಂಗ್ ಹೇಳ್ರಿ. ನಿಮ್ಮನ್ನ ಕೇಳಿಲ್ಲ ಅಂದ್ರೆ ನಾನು ಬಂದಿಲ್ಲ, ನೀವು ಯಾರು ಕೇಳ್ತೀರಿ? ಇಲ್ಲಿ ನಾನು ಬಂದಿದ್ದೀನಿ, ಕ್ವಶನ್ ಮಾಡ್ತೀರಿ. ಬಂದಿಲ್ಲ ಅಂದ್ರೆ ಯಾರು ಕೇಳ್ತೀರಿ? ಶುಡ್ ಕಮ್. ಯೂನಿಯನ್ ಬಂದು ಇಲ್ಲೂ MLA ಇದ್ದಾರೆ, ನಾನು MLA ಇದ್ದೀನಿ, ಮಾಲೂರು MLA ಇದ್ದಾರೆ, ಕೋಲಾರ MLA ಇದ್ದಾರೆ. ಯಾರ ಕನ್ಸಲ್ಟ್ ಮಾಡಿದಾರಾ? ನೋ. ನಿಮ್ ಪಾಯಿಂಟ್ ನೀವು ಕೂತ್ಕೊಂಡ್ರೆ ನೀವ್ ಹೇಳಿ ಸರ್, CM ಹತ್ರ ಅಪಾಯಿಂಟ್ ಕೊಡ್ಸಿದ್ರೆ ನಾವು ಬರೋದ್ ಕರ್ಕೊಂಡು ಹೋಗ್ತಾ ಇದೀವಿ. ನಾವು ಯಾರು ಕೇಳಿದ್ರು ಹೇಳಿ, ಮಾತಾಡಿ. ಹೊಸ ಕೇಳಿದ್ವಿ, ಮಾತಾಡಿ. ಯಾರು ಕೇಳಿದ್ರು ಬಂದ್ ನಮ್ಮನ್ನ ಹೇಳಿ. ನೆಕ್ಸ್ಟ್ ಮೂವ್ ಇಷ್ಟೇ ಅವರೇ, ಧರಣಿ ಒಂದ್ ಮಾಡಿ ಯೂನಿಯನ್ ಬರ್ಲಿ, ಯಾರು ಬರ್ತಾರೋ ಬರಲ್ವೋ ನಾನು ಇವ್ರನ್ನ CM ಕರ್ಕೊಂಡು ಹೋಗ್ತೀನಿ. ಮಾನ್ಯ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಣ್ಣ ಅವರು ನಿಮ್ಗೆ ಬೆಂಬಲ ಕೊಡ್ಲಿಕ್ಕೆ ಆಗಮಿಸಲಿದ್ದಾರೆ. ಅದ್ರ ಜೊತೆಗೆ DKD ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುರೇಶ್ ಮತ್ತೆ ನಮ್ಮ ಸದಸ್ಯರುಗಳು, DKD ಸದಸ್ಯರುಗಳು ಮತ್ತೆ ಮುಖಂಡರುಗಳು ಎಲ್ಲ ಒಟ್ಟಿಗೆ ಬಂದಿದ್ದೀವಿ ನಿಮ್ಗೆ ಸಪೋರ್ಟ್ ಕೊಡ್ಲಿಕ್ಕೆ. ಮತ್ತೆ ನಮ್ಮ ಶಾಸಕರ ಹತ್ರ ಪರ್ಸನಲ್ ಆಗಿ ಮಾತಾಡಿದೀವಿ. ಅವರು ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ನಿಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. ಮಾತಾಡ್ತಾರೆ ಕೂಡ. ಇವತ್ತು ನಾಳೆ ಎಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರಂತೆ, ಅದು ಇವತ್ತು ನಿಮ್ಗೆ ತಿಳಿಸ್ತಾರೆ. ಇಲ್ಲಿ CMD ಹತ್ರ ಮಾತಾಡಿ ನಿಮ್ಗೆ ಅನ್ಯಾಯ ಆಗಬಾರ್ದು ಅಂತ ಒಂದು ಇದರಲ್ಲಿ ಮಾತಾಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ನಿಮ್ಮ ಹತ್ರನೂ ಮಾತಾಡ್ಲಿಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಏನಿವತ್ತು TCL ನಾನ್ ಎಂಪ್ಲಾಯ್ಮೆಂಟ್ ಅವರ ಸ್ಟ್ರೈಕಿಗೆ ಇವತ್ತು 10ನೇ ದಿನ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸನ್ಮಾನ್ಯ ಶ್ರೀ SN ನಾರಾಯಣ ಸ್ವಾಮಿ ಬಂಗಾರಪೇಟೆ ಶಾಸಕರು ಹಾಗೂ ಉಪಾಧ್ಯಕ್ಷರಾದ ಗೋಪಾಲ್ ರೆಡ್ಡಿ ಅವರು ಮತ್ತು ಎಲ್ಲಾ ಪಂಚಾಯತಿ ಸದಸ್ಯರು ಎಲ್ಲ ಸೇರಿ ಇವತ್ತು ನಿಮಗೆ ಬೆಂಬಲ ಕೊಡ್ಬೇಕಂತ, TCL ನಾನ್ ಎಂಪ್ಲಾಯ್ಮೆಂಟ್ ಬೆಂಬಲ ಕೊಡ್ಬೇಕಂತ ಇಲ್ಲಿ ಸೇರಿದ್ದೀವಿ. ಈ ಸ್ಟ್ರೈಕ್ ಯಶಸ್ವಿಯಾಗಲಿ ಅಂತ ಹೇಳಿ ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕೋಆರ್ಡಿನೇಷನ್ ಕಮಿಟಿ ಆಫ್ ನಾನ್ ಪರ್ಮನೆಂಟ್ ಕಾಂಟ್ರಾಕ್ಟ್ ಲೇಬರ್ಸ್ ಯೂನಿಯನ್ ಕಳೆದ 11 ದಿವಸದಿಂದ ಒಂದು ನ್ಯಾಯವಾದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಹೈಕೋರ್ಟ್ ಆದೇಶ ಕಾರ್ಮಿಕರ ಪರವಾಗಿದೆ, ಅದನ್ನ ಜಾರಿ ಮಾಡಬೇಕು. 10, 20, 25 ವರ್ಷ ಕೆಲಸ ಮಾಡಿರೋರಿಗೆ ನಿರಂತರ ಎಂಪ್ಲಾಯ್ಮೆಂಟ್ ನ ಕೊಡಬೇಕು. ಮತ್ತೆ ಮಿನಿಮಮ್ ವೇಜಸ್ ಆಕ್ಟ್ 1948 ಅಮೆಂಡ್ಮೆಂಟ್ಸ್ ಆಗಿದೆ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಅವರಿಗೆ ವೇಜ್ ರಿವಿಷನ್ ಕೂಡ ಇನ್ನ ಮಾಡಿಲ್ಲ. 7 ತಿಂಗಳಾಗಿದೆ. ಮ್ಯಾನೇಜ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಹಿಂದೆ ಹೋಗ್ತಾ ಇದ್ದಾರೆ. ಗ್ರಾಜುಯೇಟ್ ಆಕ್ಟ್ 1972 ಪ್ರಕಾರ ಅವರಿಗೆ ಗ್ರಾಜುಯೇಟ್ ಕೊಡ್ಬೇಕಾಗುತ್ತದೆ. ಅದು ಏನಂದ್ರೆ ಅವರು ಕೊನೆಯದಾಗಿ ಬೇಸಿಕ್ ಡಿಯಲ್ಲಿ 15 ದಿನ ಸಂಬಳವನ್ನ ಇಂಟು ನಂಬರ್ ಆಫ್ ಇಯರ್ ಸರ್ವಿಸ್ ಏನ್ ಕಂಪ್ಲೀಟ್ ಮಾಡಿದ್ದಾರೆ ಅದನ್ನ ಕೊಡ್ಬೇಕಂತ ಆಕ್ಟ್ ನಲ್ಲಿ ಇದೆ, ಅದನ್ನು ಕೊಡ್ತಾ ಇಲ್ಲ.